ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸ್ತಕ್ಕಂತಹ ಅಭ್ಯರ್ಥಿಗಳಿಗೆ ಸಾಮಾನ್ಯ ಜ್ಞಾನ ಪತ್ರಿಕೆಯ ಪ್ರಚಲಿತ ಘಟನೆಗಳು, ಭಾರತ ದೇಶದ ವ್ಯಾವಹಾರಿಕ ಪ್ರಜ್ಞೆ, ಭಾರತ ದೇಶದಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡಂತಹ ಅನೇಕ ಗುಣಮಟ್ಟದ ವಸ್ತುಗಳನ್ನು ನಿರ್ಧರಿಸುವಂತಹ ಚಿಹ್ನೆ ಅರ್ಥಾತ್ ಸಂಕೇತ, ಇವುಗಳನ್ನು ಕೇಂದ್ರ ಸರ್ಕಾರ ನಿರ್ಧರಿಸಲ್ಪಟ್ಟಿದೆ. ಇವುಗಳ ಕುರಿತಾದಂತಹ ಪ್ರಶ್ನೆಗಳು ತಮ್ಮ ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಅರ್ಥಾತ್ ಜನರಲ್ ನಾಲೆಜ್ ಪತ್ರಿಕೆಯಲ್ಲಿ ಕೇಳಲ್ಪಡುತ್ತವೆ. ಅಂತಹವುಗಳ ಕುರಿತಾದಂತಹ ಕೆಲವೊಂದಿಷ್ಟು ಸಂಕೇತಗಳನ್ನು, ಚಿಹ್ನೆಗಳನ್ನು ಕುರಿತಾದಂತಹ ಮಾಹಿತಿಯನ್ನು ತಮಗೆ ನಾನು ಕೊಡ್ತಾ ಇದ್ದೇನೆ. ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಣೆ ಮಾಡಿ. ಅದಕ್ಕಿಂತ ಮುಂಚಿತವಾಗಿ ಯಾರು ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವೀಕ್ಷಣೆ ಮಾಡ್ತಾ ಇದ್ದಾರೋ ಅವರು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ ಐಕನನ್ನು ಒತ್ತಿ. ಮಾಹಿತಿಗೆ ಲೈಕ್ ಕೊಡೋದನ್ನು ಮರೆಯದಿರಿ. ಈಗಲೇ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ, ಭಾರತದಲ್ಲಿ ವಸ್ತು ಗುಣಮಟ್ಟ ನಿರ್ಧರಿತ ಚಿಹ್ನೆಗಳ ಕುರಿತಾಗಿ ತಿಳಿದುಕೊಳ್ಳೋಣ. ಭಾರತ ದೇಶದಲ್ಲಿ ಪ್ರತಿಯೊಬ್ಬ ಭಾರತೀಯ ನಾಗರಿಕನು ಬಳಸ್ತಕ್ಕಂತಹ ವಸ್ತುಗಳಿಗೆ ಭಾರತ ಸರ್ಕಾರ ಅರ್ಥಾತ್ ಕೇಂದ್ರ ಸರ್ಕಾರ ಎಲ್ಲ ವಸ್ತುಗಳಿಗೆ ಉತ್ಪನ್ನ ಚಿಹ್ನೆಗಳನ್ನು ಅರ್ಥಾತ್ ಸಂಕೇತಗಳನ್ನು, ಲೋಗಗಳನ್ನು ಕೊಡಲಾಗಿದೆ. ಅದು ಆ ವಸ್ತುವಿನ ಗುಣಮಟ್ಟವನ್ನು ನಿರ್ಧರಿಸಲ್ಪಡುತ್ತದೆ. ಇಂತಹ ಗುಣಮಟ್ಟದ ವಸ್ತುಗಳು ಯಾವ ಯಾವ ರಂಗಕ್ಕೆ, ಯಾವ ಯಾವ ಕ್ಷೇತ್ರಕ್ಕೆ ಸಂಬಂಧಪಡುತ್ತವೆ ಅನ್ನೋದನ್ನು ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳೋಣ. ಆಗ್ಮಾರ್ಕ್ ಸಂಕೇತವು ದೇಶದಲ್ಲಿ ಕೃಷಿ ಉತ್ಪನ್ನಗಳ ಮಾರಾಟ, ಅವುಗಳ ಬಳಕೆ, ಅವುಗಳ ಗುಣಮಟ್ಟದ ಕುರಿತಾಗಿ ಆಗ್ಮಾರ್ಕ್ ಸಂಕೇತವನ್ನು ಬಳಕೆ ಮಾಡಲಾಗುತ್ತದೆ. ಇನ್ನು ಎರಡನೇದಾಗಿ ಹಾಲ್ಮಾರ್ಕ್ ಚಿನ್ನದ ಶುದ್ಧತೆಯನ್ನು ತಿಳಿಸಲ್ಪಡ್ತಕ್ಕಂತಹ ಸಂಕೇತ ಆಗಿದೆ. ಬಂಗಾರ ಇಂದು ಬಹುಬೇಡಿಕೆಯ ಅಪಾರ ಬೆಲೆ ಉಳ್ಳಂತಹ ಲೋಹವಾಗಿದೆ. ಇಂತಹ ಬಂಗಾರದ ಶುದ್ಧತೆಯನ್ನು, ಪರಿಶುದ್ಧತೆಯನ್ನು ನಾವು ಕ್ಯಾರೆಟ್ಗಳಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಅಳತೆ ಮಾಡ್ತಾ ಇದ್ದೀವಿ. ಇಂತಹ ಪರಿಶುದ್ಧ ಬಂಗಾರ ಯಾವುದರಿಂದ ಭಾರತ ಸರ್ಕಾರ ನಿರ್ಧರಿಸಲ್ಪಡುತ್ತದೆ ಅಂದರೆ ಹಾಲ್ಮಾರ್ಕ್ ಇರ್ತಕ್ಕಂತಹ ಚಿನ್ನ ಅತ್ಯಂತ ಪರಿಶುದ್ಧ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ. ಇನ್ನು ಮೂರನೇದಾಗಿ ISI ಮಾರ್ಕ್ ಕೈಗಾರಿಕಾ ಉತ್ಪನ್ನಗಳ ಕುರಿತಾದ ಒಂದು ISI ಮಾರ್ಕ್ ಟ್ರೇಡನ್ನು ನಾವು ಗಮನಿಸಬಹುದಾಗಿದೆ. ದಿನನಿತ್ಯ ಬಳಕೆ ಮಾಡತಕ್ಕಂತಹ ಪ್ಲಾಸ್ಟಿಕ್ ವಸ್ತುಗಳಾಗಿರ್ಬೋದು, ಕೈಗಾರಿಕಾ ಉತ್ಪನ್ನಗಳಲ್ಲಿ ಪ್ರತಿಯೊಂದನ್ನು ISI ಮಾರ್ಕ್ ಇರ್ತಕ್ಕಂತಹ ವಸ್ತುವನ್ನು ಭಾರತೀಯರು ಅಥವಾ ಗ್ರಾಹಕರು ಖರೀದಿಸಬೇಕು ಅನ್ನುವುದನ್ನು ಭಾರತ ಸರ್ಕಾರದ ಈ ಒಂದು ಸಂಕೇತವನ್ನು ಕೊಡಲಾಗಿದೆ. ISI ಮಾರ್ಕ್ ಇರ್ತಕ್ಕಂತಹ ವಸ್ತು ಅದು ಅತ್ಯಂತ ಯೋಗ್ಯವುಳ್ಳದ್ದು ಎಂಬ ನಿರ್ಧಾರಕ್ಕೆ ಗ್ರಾಹಕರು ಬರಬೇಕು. ನಾಲ್ಕನೇದಾಗಿ ಎಕೋ ಮಾರ್ಕ್ ಅಂತಕ್ಕಂತಹ ಒಂದು ಸಂಕೇತ ಪರಿಸರ ಸ್ನೇಹಿ ಆದಂತಹ ಉತ್ಪನ್ನಗಳಿಗೆ ಕೊಡ್ತಕ್ಕಂತಹ ಸಂಕೇತ ಆಗಿದೆ. ಇನ್ನು ಐದನೇದಾಗಿ FPO ಸಂಸ್ಕರಿಸಿದ ಹಣ್ಣಿನ ಉತ್ಪನ್ನಗಳಿಗೆ ಇರ್ತಕ್ಕಂತಹ ಸಂಕೇತ ಆಗಿದೆ. ಸಿಲ್ಕ್ ಬಟ್ಟೆಗಳಿಗೆ ಇರ್ತಕ್ಕಂತಹ ಒಂದು ಸಂಕೇತವಾಗಿದೆ. ಮಾರ್ಕ್ ಬೌದ್ಧಿಕ ಆಸ್ತಿ ಮತ್ತು ಹಕ್ಕುಗಳಿಗೆ ಇರ್ತಕ್ಕಂತಹ ಸಂಕೇತವನ್ನು ಸೂಚಿಸಲ್ಪಡುತ್ತದೆ. ಎಂಟನೇದಾಗಿ ಕಾಪಿರೈಟ್ ಹಕ್ಕುಗಳು ಯಾವುದಕ್ಕೆ ಅಂತಂದ್ರೆ ಮುದ್ರಣ ಮತ್ತು ಭಾವಚಿತ್ರಗಳ ಕುರಿತಾಗಿ. ಯಾವುದೇ ಒಬ್ಬ ಛಾಯಾಗ್ರಾಹಕ, ಕಲೆಗಾರಕ, ಮುದ್ರಕ ತನ್ನ ವಸ್ತುಗಳಿಗೆ ಕಾಪಿರೈಟ್ ಅಂತ ಕರಿತಾ ಇದ್ದೀವಿ, ಹಕ್ಕು ಸ್ವಾಮ್ಯ ಅಂತ ಕರಿತಾ ಇದ್ದೀವಿ. ಅದನ್ನು ಯಾರಾದರೂ ಪರವಾನಗಿ ಇಲ್ಲದೆ ಬಳಸಿದರೆ ಆ ಒಬ್ಬ ವ್ಯಕ್ತಿ, ಮುದ್ರಣಕಾರ ಅಥವಾ ಭಾವಚಿತ್ರಕಾರ, ತಾನು ಕಾನೂನು ಮೊರೆ ಹೋಗುವುದನ್ನು ಇಲ್ಲಿ ಕಾಣ್ತಾ ಇದ್ದೀವಿ. ಇದು ಅತ್ಯುತ್ತಮವಾದಂತಹ ಒಂದು ಸಂಕೇತ ಅನ್ನೋದನ್ನು ನಾವು ಇಲ್ಲಿ ಪರಿಭಾವಿಸಬೇಕು. ಇನ್ನು ಒಂಬತ್ತನೇದಾಗಿ ರೆಡ್ ಮಾರ್ಕ್ ಮಾಂಸಾಹಾರ ಉತ್ಪನ್ನಗಳಿಗೆ ಇರ್ತಕ್ಕಂತಹ ಒಂದು ಸಂಕೇತ ಆಗಿದೆ. ಇನ್ನು ಗ್ರೀನ್ ಮಾರ್ಕ್ ಸಸ್ಯಾಹಾರ ಉತ್ಪನ್ನಗಳಿಗೆ ಸಂಬಂಧಿಸಿದಂತಹ ಒಂದು ಸಂಕೇತ. ಈ ರೀತಿಯಾದಂತಹ ಸಂಕೇತಗಳು ಉಳ್ಳಂತಹ ವಸ್ತುಗಳು ಪರಿಶುದ್ಧವಾಗಿವೆ ಅನ್ನೋದನ್ನು ಸರ್ಕಾರ ಸೂಚಿಸಲ್ಪಡುತ್ತದೆ. ಗ್ರಾಹಕರು ವಸ್ತುಗಳನ್ನು ಕೊಂಡುಕೊಳ್ಳುವಂತಹ ಸಂದರ್ಭದಲ್ಲಿ ಈ ಒಂದು ಸಂಕೇತಗಳನ್ನು ಪರಿಶೀಲಿಸಿ ಅವುಗಳನ್ನು ಖರೀದಿ ಮಾಡಬೇಕು. ಇವೆಲ್ಲ ಸಂಕೇತಗಳು ಇರತಕ್ಕಂತಹ ಉತ್ಪನ್ನಗಳೇ ಆಗಿರ
ಸಿದ್ಧಪಡಿಸಿದ ವಸ್ತುಗಳೇ ಆಗಿರಲಿ ಅತ್ಯಂತ ಸೂಕ್ತ ಖರೀದಿಗೆ ಯೋಗ್ಯ ಅನ್ನೋದನ್ನು ಗ್ರಾಹಕರು ಪರಿಗಣಿಸಿ ಅವುಗಳನ್ನು ಖರೀದಿ ಮಾಡಬಹುದಾಗಿದೆ, ಉಪಭೋಗ ಮಾಡಬಹುದು. ಈ ಒಂದು ಮಾಹಿತಿ ಸ್ಪರ್ಧಾತ್ಮಕ ಅಭ್ಯರ್ಥಿಗಳಿಗೆ ಇಷ್ಟ ಆಗಿದೆ ಅನ್ನೋದನ್ನು ನಾನು ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮಾಹಿತಿ ಕುರಿತು ಏನಾದರೂ ಅನಿಸಿಕೆ ಅಭಿಪ್ರಾಯಗಳು ಇತ್ತು ಅಂದರೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ಮತ್ತಷ್ಟು ಸಾಮಾನ್ಯ ಜ್ಞಾನ, ಪ್ರಚಲಿತ ಘಟನೆಗಳ ಕುರಿತಾಗಿ, ನೇಮಕಾತಿಗಳ ಕುರಿತಾಗಿ ಮಾಹಿತಿಯನ್ನು ತಮಗೆ ನಾನು ಕೊಡ್ತಾ ಇದ್ದೀನಿ. ಮಾಹಿತಿ ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ಜೊತೆ ಸದಾ ಟಚ್ನಲ್ಲಿರ್ರಿ. ಎಲ್ಲರಿಗೂ ಧನ್ಯವಾದಗಳು.